ರಿಪೋರ್ಟ್ ಇಷ್ಟೊಂದು ಸುದೀರ್ಘವಾಗಿ ಸಮಯವನ್ನು ತೆಗೆದುಕೊಂಡಿದ್ದು ಯಾಕೆ? ಎಸ್, ಇದರ ಬಗ್ಗೆ ಏನೆಲ್ಲ ಆಗಿದೆ ಪುರುಷತ್ವ ಪರೀಕ್ಷೆಯಲ್ಲಿ, ಮಾಧ್ಯಮಗಳಲ್ಲಿ ಏನೆಲ್ಲ ಅದರ ಬಗ್ಗೆ ಅಂದ್ರೆ ಆ ವರದಿಯಲ್ಲಿ ಏನಿತ್ತು ಅನ್ನುವಂತ ಮಾಹಿತಿ ಬಂದ ನಂತರ ಕೂಡ ವೈದ್ಯರು ಬಾಯ್ಬಿಟ್ಟಿರಲಿಲ್ಲ, ಈಗ ಬಾಯ್ಬಿಡ್ತಾ ಇದ್ದಾರೆ. ಅದಾದ ನಂತರ ಸೈನ್ ಹಾಕ್ತಾ ಇರಲಿಲ್ಲ ಯಾರು ಕೂಡ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದು ಒಂದು 24 ಗಂಟೆ ಆದ ನಂತರ ಯಾಕೆ ಬಂತು ಈಗ ಅನ್ನುವಂಥದ್ದು. ಯಾಕೆ ವೈದ್ಯರಿಗೆ ತಕ್ಷಣವೇ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬಹುದಾಗಿತ್ತು, ಪ್ರೆಸ್ ಮೀಟ್ ಮಾಡಬಹುದಾಗಿತ್ತು. ಎಸ್, ಇಲ್ಲಿ ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಉದ್ಭವ ಆಗುವಂತದ್ದು. ಇಡೀ ಮಾಧ್ಯಮಗಳಿಗೆ ಸಿಕ್ಕಿದೆ ನಿತ್ಯಾನಂದ ಒಂದು ಅಧೀಕ್ಷಕರಿಗೆ ಕಳಿಸಿದಂತಹ ಒಂದು ಪತ್ರ. ಆ ಪತ್ರದಲ್ಲಿ ತನ್ನನ್ನು ಬಲವಂತವಾಗಿ ಈ ರೀತಿ ಪುರುಷತ್ವ ಅಂದ್ರೆ ನೋಟಿಸ್ ಪುರುಷತ್ವ ಪರೀಕ್ಷೆ ಮಾಡಿಸಲಾಯಿತು ಅನ್ನುವಂಥದ್ದು. ಇದು ಸುಪ್ರೀಂ ಕೋರ್ಟ್ನ ತೀರ್ಮಾನಕ್ಕೆ ಅಥವಾ ಒಂದು ಆದೇಶಕ್ಕೆ ವಿರುದ್ಧವಾಗಿದೆ ಅನ್ನುವಂಥದ್ದು ಒಂದು 3 ದಿನಗಳ ಹಿಂದೆ ಕೊಡಲ್ಪಟ್ಟಿತ್ತು. ಆದರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಅದು ಸಿಕ್ಕಿಲ್ಲ ಅನ್ನುವಂಥದ್ದು. ಇದು ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅವತ್ತು ಆತ ಹೇಳಿದ ನಿಜಾನ, ಇವತ್ತು ವೈದ್ಯರು ಹೇಳಿದ ನಿಜಾನ, ಈ ಒಂದು ಕ್ಲಿಷೆ ಇನ್ನೂ ಕೂಡ ಉಳ್ಕೊಡುತ್ತೆ. ಬಟ್ ಮಾಧ್ಯಮ ಖಂಡಿತವಾಗ್ಲೂ ಅದನ್ನು ಕೂಡ ಪರಾಮರ್ಶಿಸುವಂತ ಪ್ರಯತ್ನವನ್ನು ಮಾಡೇ ಮಾಡುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು ಜನಸಾಮಾನ್ಯರಲ್ಲಿ ಕೂಡ, ಯಾವ ರೀತಿಯ ಟೆಸ್ಟ್ ಮಾಡಿದ್ರಿ ಡಾಕ್ಟ್ರೇ ಅನ್ನುವಂತ ಪ್ರಶ್ನೆಗೆ ಅದೆಲ್ಲ ಹೇಳಕ್ ಬರಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಟೆಸ್ಟ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಗೂಗಲ್ ಅಲ್ಲಿ ಹುಡುಕಾಡಿದ್ರು ಕೂಡ ಸಿಗತ್ತೆ. ಪುರುಷತ್ವ ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗಂಟೆಗಟ್ಟಲೆ ಅದರ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಆದ್ರೆ ಪುರುಷತ್ವ ಪರೀಕ್ಷೆ ಸಂದರ್ಭದಲ್ಲಿ ಒಂದು ಇಂಜೆಕ್ಷನ್ ಕೊಡಲಾಗತ್ತೆ. ಅದನ್ನು ಈ ವೈದ್ಯರು ಕೂಡ ಕೊಟ್ಟಿದ್ರು. ಅದರಲ್ಲಿ ಮೆಡಿಕೇಶನ್ ಏನಿತ್ತು ಅನ್ನುವಂಥದ್ದು. ಅದಾದ ನಂತರ ಆ ಇಂಜೆಕ್ಷನ್ ಕೊಟ್ಟ ನಂತರ ಯಾವ ರೀತಿ ಆತ ವರ್ತಿಸಿದ ಅನ್ನೋದರ ಬಗ್ಗೆ ಮಾಹಿತಿ ಖಂಡಿತವಾಗ್ಲೂ ಜನಸಾಮಾನ್ಯರು ತಿಳ್ಕೊಳ್ಬೇಕಾಗತ್ತೆ. ಅದರ ಮಾಹಿತಿಯನ್ನು ಕೂಡ ವೈದ್ಯರು ಕೊಡಲಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ಎಸ್, ಇದರ ಬಗ್ಗೆ ಕೂಡ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡೇ ಮಾಡ್ತೀವಿ. ಎಸ್, ಇನ್ನೊಂದು ವಿಚಾರ ನಮ್ಮ ವೀಕ್ಷಕರು ಗಮನಿಸಬೇಕು. ಬ್ಲೂ ಫಿಲಂ ನೀಲಿ ಚಿತ್ರವನ್ನ ನೋಡೋದು ಕ್ರಿಮಿನಲ್ ಅಪರಾಧ ಭಾರತದಲ್ಲಿ. ವಿಶೇಷವಾಗಿ ನಿಮಗೊಂದು ವಿಚಾರವನ್ನು ಮತ್ತು ಹೇಳ್ತೀವಿ. ಯಾಕೆ ಅವತ್ತು 3 ಸಚಿವರು ವಿಧಾನಸೌಧದಲ್ಲಿ ನೀಲಿ ಚಿತ್ರಗಳನ್ನು ನೋಡಿದಾಗ ಯಾಕೆ ಅಷ್ಟೊಂದು ದೊಡ್ಡ ಸುದ್ದಿ ಆಯ್ತು ಅಂತಂದ್ರೆ ಅದು ಕ್ರಿಮಿನಲ್ ಅಪರಾಧ. ಇಲ್ಲಿ ನಿತ್ಯಾನಂದನ ವೆಬ್ಸೈಟ್ ಅಲ್ಲಿ ಹೇಳ್ಕೊತಾನೆ, ನಾನು ಓರ್ವ ಸ್ವಾಮೀಜಿ ಆಗಿದ್ದುಕೊಂಡು ತನಗೆ ನೀಲಿ ಚಿತ್ರಗಳನ್ನ ತೋರಿಸಿದ್ರು ಅನ್ನುವಂಥದ್ದು. ಇದರ ಬಗ್ಗೆ ವೈದ್ಯರು ಯಾವುದೇ ಚಕ್ಕಾರಗಳನ್ನು ಎತ್ತಾ ಇಲ್ಲ. ಆತ ಹೇಳ್ತಾನೆ ನೀಲಿ ಚಿತ್ರಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ, ಆದ್ರೂ ಕೂಡ ಸನ್ಯಾಸಿ ಆಗಿದ್ರು ಕೂಡ ನನಗೆ ಯಾಕೆ ತೋರಿಸಿದ್ರು ಅನ್ನುವಂತ ಮಾತನ್ನ ಅದರಲ್ಲಿ ಉಲ್ಲೇಖ ಮಾಡ್ತಾನೆ ತನ್ನ ವೆಬ್ಸೈಟ್ ನಲ್ಲಿ. ಇದಕ್ಕೂ ಕೂಡ ವೈದ್ಯರು ನುಣುಚಿಕೊಳ್ಳುವಂತ ಪ್ರಯತ್ನವನ್ನ ಯಾಕೆ ಮಾಡಿದ್ರು? ಎಸ್, ಇನ್ನೊಂದು ದುರ್ಗಣ್ಣ ಅವರು ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕರು ಈ ವರದಿಯನ್ನ ಒಂದು ಕವರ್ಡ್ ಲಕೋಟೆಯಲ್ಲಿ ಸಲ್ಲಿಸ್ತಾರೆ. ನಿಜವಾಗ್ಲೂ ಅದನ್ನ ಅದೇ ರೀತಿ ಒಂದು ಪ್ರೆಸ್ ರಿಲೀಸ್ ಮಾಡುವುದಾಗಿತ್ತು. ಈ ರೀತಿಯಾಗಿ ನಾವು ಆ ವರದಿಯನ್ನ ಸಿಐಡಿಗೆ ತಲುಪಿಸಿದ್ದೇವೆ ಅನ್ನುವಂಥದ್ದು. ಆದ್ರೆ ಇದಕ್ಕಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆದ್ರೆ ಪ್ರೆಸ್ ಮೀಟ್ ನಲ್ಲಿ ಪತ್ರಕರ್ತರು ಕೇಳಿದಂತ ಯಾವ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನು ಅಧೀಕ್ಷಕರು ಕೊಡಲ್ಲ, ನುಣುಚಿಕೊಳ್ತಾರೆ. ಸೊ ಹಾಗಿರುವಾಗ ನಿತ್ಯಾನಂದನ ವೆಬ್ಸೈಟ್ ನಲ್ಲಿ ಆತ ಪ್ರಕಟಿಸಿಕೊಂಡಿರುವಂತಹ ವಿಚಾರ, ಇನ್ನೊಂದು ಅಧೀಕ್ಷಕರಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ, ಹಾಗೂ ಇವತ್ತು ಅಧೀಕ್ಷಕರು ಹೇಳಿರುವಂತಹ ವಿಚಾರ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ದಾಲ್ ಮೇ ಕುಚ್ ಕಾಲಾ ಹೈ. ಎಸ್, ಇನ್ನು ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ವೈದ್ಯರು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ವೈದ್ಯರು ಸೈನ್ ಹಾಕಿದ್ದಾರ ಅಂತ ಹೇಳುವಾಗ ಅವರು ಹೇಳಿಲ್ಲ,
ಅದು ಹಾಕಿದ್ದೀವಿ ಅನ್ನುವಂಥ ವಿಚಾರಗಳನ್ನು ಹೇಳಿದ್ರು ಬಿಟ್ರೆ ಬೇರೆ ಯಾವುದೇ ವಿಚಾರಗಳನ್ನು ಹೇಳಿಲ್ಲ. ಇನ್ನು ಸಮರ್ಪಕವಾದಂತಹ ಉತ್ತರಗಳನ್ನು ನೀಡುವುದಕ್ಕೆ ಅವರು ತಿನ್ಕಾಡಿದ್ರು. ಸೊ ನಿತ್ಯಾನಂದನ ಪರೀಕ್ಷೆ ಸಂದರ್ಭದಲ್ಲಿ ಆದಂತಹ ಮುಜುಗರಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈ ರೀತಿ ಹೇಳಿಕೆ ನೀಡಿದ್ರ. ಜೊತೆಗೆ ಈ ಎಲ್ಲ ಹೇಳಿಕೆಗಳು ಒಂದಂತೂ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಹುಶಃ ನಿತ್ಯಾನಂದನ ಈ ಪೊಟೆನ್ಸಿ ಟೆಸ್ಟ್ ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿರಬಹುದಾ ಅನ್ನುವಂತ ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ವೀಕ್ಷಕರೇ, ನಾವು ಬಿಗ್ ಡಿಬೇಟ್ ಸಬ್ಜೆಕ್ಟ್ ಮಾಡ್ತಾ ಇದ್ವಿ. ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮದರಸಾ ಮರ್ಮ ಏನು ಅನ್ನುವಂಥದ್ದು, ಇದರ ಬಗ್ಗೆ ಮಾತಾಡೋದಕ್ಕೆ